ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಅರಿಶಿಣ ಪುಡಿ, ತೆಂಗಿನಕಾಯಿ ತುರಿ, ಸಾಸಿವೆ, ಉಪ್ಪು, ಹಸಿಮೆಣಸಿನಕಾಯಿ, ಕಡಲೆಬೇಳೆ. ಇದಿಷ್ಟು ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳು. ಈಗ ಒಂದು ಪಾತ್ರೆಗೆ ಸುಮಾರು 300 ಗ್ರಾಮ್ ಅಷ್ಟು ಬೀನ್ಸ್ ಮತ್ತು 2 ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೇರಿಸಿ ಇದು ಮುಳುಗುವಷ್ಟು ಮಾತ್ರ ನೀರು ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಅರಿಶಿಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಫ್ಲೇಮ್ ಮೀಡಿಯಮ್ನಲ್ಲಿ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡೋರಾದರೆ 1 ವಿಷಲ್ ಕೂಗಿಸಿ. ಇದು ಬೇಯೋದಕ್ಕೆ 10ರಿಂದ 15 ನಿಮಿಷ ತಗೊಳುತ್ತೆ. ಹುರುಳಿಕಾಯಿ ಮತ್ತು ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರೋ ನೀರನ್ನ ಬೇರ್ಪಡಿಸಿ ತರ್ತೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪಾತ್ರೆನ ಒಲೆ ಮೇಲೆ ಇಟ್ಟು 2ರಿಂದ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸೋಣ. ಸಾಸಿವೆ ಚಿಟಪಟ ಅಂದಮೇಲೆ ನಾವು ತಗೊಂಡಂಥ ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್, 4ರಿಂದ 5 ಎಸಳು ಬೆಳ್ಳುಳ್ಳಿ ಕ್ರಷ್ ಮಾಡಿರೋದು, ಒಣಗಿದ ಮೆಣಸಿನಕಾಯಿ 2 ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. 4ರಿಂದ 5 ಹಸಿಮೆಣಸಿನಕಾಯಿ ಈ ರೀತಿ ಕಟ್ ಮಾಡಿರೋದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಅನುಸಾರ. ಇದನ್ನ ಸುಮಾರು 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಬೇಯಿಸುವಾಗಲೂ ಉಪ್ಪು ಹಾಕಿದ್ವಿ, ಹಾಗಾಗಿ ಈಗ ನೋಡ್ಕೊಂಡು ಹಾಕಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಬೇಯಿಸಿದ ಬೀನ್ಸ್ ಮತ್ತು ಕ್ಯಾರೆಟ್ನ ಸೇರಿಸೋಣ. ಈ ಪಲ್ಯ ಅನ್ನ ಸಾಂಬಾರ್, ಅನ್ನ ರಸಂ ಮತ್ತು ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನ್. ಈಗ ತೆಂಗಿನಕಾಯಿ ತುರಿ ಸೇರಿಸಿ 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ತರಕಾರಿಗಳೆಲ್ಲ ಬೆಂದಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಜಸ್ಟ್ 30 ಸೆಕೆಂಡ್ಸ್ ಮಿಕ್ಸ್ ಮಾಡಿದ್ರೆ ರುಚಿಯಾದ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಸವಿಯಲು ರೆಡಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಕ್ಯಾರೆಟ್ ಪಲ್ಯ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಕ್ಯಾರೆಟ್, ಈರುಳ್ಳಿ, ಅಡುಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸಾಸಿವೆ, ಉಪ್ಪು, ಹಿಂಗು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಇದಿಷ್ಟು ಕ್ಯಾರೆಟ್ ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಅಡುಗೆ ಎಣ್ಣೆ 2ರಿಂದ 3 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸೋಣ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿ ಕಡಿಮೆ ಉರಿನಲ್ಲೇ ಸುಮಾರು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡೋಣ. 30 ಸೆಕೆಂಡ್ಸ್ ಆಗಿದೆ. ಈಗ ಹಿಂಗು 1 ಚಿಟಿಕೆಯಷ್ಟು ಸೇರಿಸಿ ಅದನ್ನು ಕೂಡ ಫ್ರೈ ಮಾಡೋಣ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿರೋದು, ಹಸಿಮೆಣಸಿನಕಾಯಿ 4ರಿಂದ 5 ಈ ರೀತಿ ಉದ್ದುದ ಕಟ್ ಮಾಡಿರೋದು, ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸಿ 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡೋಣ. ಹಸಿಮೆಣಸಿನಕಾಯಿ ಬದಲಿಗೆ ಒಣಗಿದ ಮೆಣಸಿನಕಾಯಿ ಕೂಡ ಉಪಯೋಗಿಸಬಹುದು. 1 ನಿಮಿಷ ಹುರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇನ್ನು 2 ನಿಮಿಷಗಳವರೆಗೆ ಫ್ರೈ ಮಾಡೋಣ. ಆಗ ಒಗ್ಗರಣೆಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಯಾರೆಟ್ ತುರಿ ಸುಮಾರು 300 ಗ್ರಾಮ್ ಅಷ್ಟು ನೀಟಾಗಿ ತೊಳೆದು ಈ ರೀತಿ ತುರಿದಿರೋ ಅಂಥದ್ದು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕ್ಯಾರೆಟ್ ತುರಿ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರ್ತಿದೆ. ಈಗ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷದವರೆಗೂ ಸ್ಟೀಮಲ್ಲಿ ಬೇಯಿಸೋಣ. ಕ್ಯಾರೆಟ್ ತುರಿ ಬೇಯೋದಕ್ಕೆ ಸುಮಾರು 6ರಿಂದ 7 ನಿಮಿಷ ತಗೊಳುತ್ತೆ. ಮಧ್ಯದಲ್ಲಿ
ಪ್ರತಿ 2 ನಿಮಿಷಕ್ಕೊಂದ್ಸಲ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಬೆರೆಸಿ ಮತ್ತೆ 2 ನಿಮಿಷ ಸ್ಟೀಮಲ್ಲಿ ಬೇಯಿಸೋಣ. ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಈಗ ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಕ್ಯಾರೆಟ್ ಪಲ್ಯ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಮತ್ತು ಅನ್ನ ಸಾಂಬಾರ್ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದಕ್ಕೆ ಬೆರೆಸಿದ್ರೆ ರುಚಿಯಾದ ಕ್ಯಾರೆಟ್ ಪಲ್ಯ ಸವಿಯಲು ರೆಡಿ. 10 ನಿಮಿಷದಲ್ಲೇ ಮಾಡಬಹುದಾದಂಥ ಸುಲಭ ಮತ್ತು ರುಚಿಯಾದ ರೆಸಿಪಿ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ರುಬ್ಬೋದಕ್ಕೆ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಈರುಳ್ಳಿ, ಬೆಣ್ಣೆ, ಉಪ್ಪು. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಕರಗಿದೆ. ಈಗ 2 ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಜಾಸ್ತಿ ಬೇಡ ಅನ್ನೋರು 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ಬೆಣ್ಣೆ ಉಪಯೋಗಿಸ್ಬೋದು. ಆದರೆ ಬರೀ ಬೆಣ್ಣೆನಲ್ಲೇ ಮಾಡಿದ್ರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ದೊಡ್ಡ ಗಾತ್ರದ 2 ಟೊಮೆಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಶುಂಠಿ 1.5 ಇಂಚಷ್ಟು, ಬೆಳ್ಳುಳ್ಳಿ 7 ರಿಂದ 8 ಎಸಳು. ಈಗ 8 ರಿಂದ 10 ಗೋಡಂಬಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಫ್ರೈ ಮಾಡೋಣ. ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಬಬೇಕು. ಪನ್ನೀರ್, ಬೆಣ್ಣೆ, ಲವಂಗ, ಏಲಕ್ಕಿ, ಅರಿಶಿಣ ಪುಡಿ, ಚಕ್ಕೆ, ಪಲಾವ್ ಎಲೆ, ಕಸೂರಿ ಮೇಥಿ, ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಫ್ರೆಶ್ ಕ್ರೀಮ್. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದು ಬಿಸಿಯಾದ ನಂತರ 3 ರಿಂದ 4 ಟೇಬಲ್ ಸ್ಪೂನ್ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಈಗ 2 ಪಲಾವ್ ಎಲೆ, ಚಕ್ಕೆ 2 ಇಂಚು, ಲವಂಗ 4, ಏಲಕ್ಕಿ 2 ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ 1 ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸಿ 10 ಸೆಕೆಂಡ್ಸ್ ಮಾತ್ರ ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪನ್ನೀರ್ ಬಟರ್ ಮಸಾಲಾಗೆ ಒಳ್ಳೆ ಕಲರ್ ಬರುತ್ತೆ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಣ್ಣೆ ಬಿಡೋವರೆಗೂ ಫ್ರೈ ಮಾಡೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಸೇರಿಸ್ಬೇಕು ಫ್ರೆಂಡ್ಸ್. ಈಗ ಬೆಣ್ಣೆ ಬಿಡ್ತಾ ಇದೆ ಸೈಡಲ್ಲೆಲ್ಲ. 1 ಕಪ್ಪಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಪನ್ನೀರೆಲ್ಲ ಸೇರಿಸಿದ್ಮೇಲೆ ಮತ್ತೆ ನೀರು ಹಾಕಬಾರ್ದು. ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಇದನ್ನು ಕುದಿಯೋದಕ್ಕೆ ಹಾಗೆ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 3/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಅದ್ರ ಬದಲಿಗೆ ಗೋಡಂಬಿ ಮತ್ತು ಬೆಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಈಗ ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ನಾನು 200 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೊಂಡು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಧಾನವಾಗಿ ಮಿಕ್ಸ್ ಮಾಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಈ ರೀತಿ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ಸ್ಗೆ ಹೋದಾಗ ಸಾಮಾನ್ಯವಾಗಿ ಆರ್ಡರ್ ಮಾಡ್ತೀವಿ. ಎಲ್ರಿಗೂ ಇಷ್ಟ ಆಗೋಂಥ ರೆಸಿಪಿ ಇದು. ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷದವರೆಗೂ ಬೇಯಿಸೋಣ. ಪನ್ನೀರ್ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಪನ್ನೀರೆಲ್ಲ ಗಟ್ಟಿ ಆಗಿಬಿಡುತ್ತೆ. 2 ರಿಂದ 3 ನಿಮಿಷ ಬೆಂದಿದೆ. ಪನ್ನೀರ್ ಬಟರ್ ಮಸಾಲ ರೆಡಿ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಸೀಮೆ ಬದನೆಕಾಯಿ ಪಲ್ಯ. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಂಬರೋಣ.
ಸೀಮೆ ಬದನೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ. ಇದಿಷ್ಟು ಸೀಮೆ ಬದನೆಕಾಯಿ ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ 1 ಟೀ ಸ್ಪೂನ್ ಮತ್ತು ಜೀರಿಗೆ 1 ಟೀ ಸ್ಪೂನ್ ಸೇರಿಸಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಸೇರಿಸಿ 30 ಸೆಕೆಂಡ್ಸ್ವರೆಗೂ ಕಡಿಮೆ ಉರಿನಲ್ಲೇ ಫ್ರೈ ಮಾಡೋಣ. ಕಡಲೆಬೇಳೆ ಹೊಂಬಣ್ಣ ಬಂದಿದೆ. ಈಗ 2 ಮೀಡಿಯಂ ಗಾತ್ರದ ಈರುಳ್ಳಿ ಈ ರೀತಿ ಕಟ್ ಮಾಡಿರೋದು ಸೇರಿಸಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ 5 ರಿಂದ 6 ಇಲುಕು ಕ್ರಷ್ ಮಾಡಿರೋವಂಥ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 3 ರಿಂದ 4 ಈ ರೀತಿ ಕಟ್ ಮಾಡಿರೋದು, ಒಣಗಿದ ಮೆಣಸಿನಕಾಯಿ 2, ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸಿ ಇದನ್ನು ಕೂಡ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಸೀಮೆ ಬದನೆಕಾಯಿ ಸೇರಿಸೋಣ. ಸೀಮೆ ಬದನೆಕಾಯಿನ ಒಳಗಡೆ ಬೀಜ ಮತ್ತು ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೀಮೆ ಬದನೆಕಾಯಿ ಸಿಪ್ಪೆ ತೆಗಿಬೇಕಾದ್ರೆ ಕೈ ಜಾರುತ್ತೆ ಫ್ರೆಂಡ್ಸ್. ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಸೀಮೆ ಬದನೆಕಾಯಿ ಬೇಗ ಬೇಯುತ್ತೆ. ಸೀಮೆ ಬದನೆಕಾಯಿನ 2 ರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ ನೀರು ಸೇರಿಸೋಣ. ಸೀಮೆ ಬದನೆಕಾಯಿ ಮುಳುಗುವಷ್ಟು ಮಾತ್ರ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಇದು 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಬೇಕು. 10 ನಿಮಿಷ ಆಗಿದೆ. ತರಕಾರಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಅರ್ಧ ಕಪ್ ಸೇರಿಸಿ ಚೆನ್ನಾಗಿ ಬೆರೆಸೋಣ. ನಂತರ ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿನಲ್ಲಿ 2 ನಿಮಿಷ ಬೇಯಿಸಿದ್ರೆ ರುಚಿಯಾದ ಸೀಮೆ ಬದನೆಕಾಯಿ ಪಲ್ಯ ಸವಿಯಲು ರೆಡಿ. ಈ ರೀತಿ ಸೀಮೆ ಬದನೆಕಾಯಿ ಪಲ್ಯ ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬಾ ರುಚಿಯಾಗಿರುತ್ತೆ. 10 ನಿಮಿಷದಲ್ಲೇ ಪ್ರಿಪೇರ್ ಮಾಡಬಹುದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯ ಸುಟ್ಟ ಬದನೆಕಾಯಿ ಚಟ್ನಿ. ಈ ರೀತಿ ಸುಟ್ಟ ಬದನೆಕಾಯಿ ಚಟ್ನಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಬಿಸಿ ಬಿಸಿಯಾದ ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಂಬರೋಣ. ಬದನೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಿಂಗು, ಉಪ್ಪು, ಗರಂ ಮಸಾಲ ಪೌಡರ್, ಸಾಸಿವೆ, ಜೀರಿಗೆ ಪುಡಿ ಮತ್ತು ಅಡುಗೆ ಎಣ್ಣೆ. ಇದಿಷ್ಟು ಸುಟ್ಟ ಬದನೆಕಾಯಿ ಚಟ್ನಿ ಮಾಡಲು ಬೇಕಾದ ಪದಾರ್ಥಗಳು. ನಾನಿವತ್ತು 3 ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ನಂತರ ಬದನೆಕಾಯಿಗೆ ಈ ರೀತಿ ತೆಳುವಾಗಿ ಎಣ್ಣೆ ಹಚ್ಚಬೇಕು. ಇದೇ ರೀತಿ ಉಳಿದ ಎಲ್ಲ ಬದನೆಕಾಯಿಗಳಿಗೂ ಎಣ್ಣೆ ಸವರೋಣ. ನಂತರ ಕಡಿಮೆ ಉರಿನಲ್ಲಿಟ್ಕೊಂಡು ಈ ರೀತಿ ಸುತ್ತ ಸುಡಬೇಕು ಬದನೆಕಾಯಿನ. ಈ ರೀತಿ ಆಗಾಗ ತಿರುಗಿಸ್ತಾ ಸುತ್ತಲೂ ನೀಟಾಗಿ ಸುಡಬೇಕು. ಬದನೆಕಾಯಿ ಒಳಗೆಲ್ಲ ಚೆನ್ನಾಗಿ ಬೆಂದು ಸಿಪ್ಪೆ ಕಪ್ಪಾಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸುಡೋಣ. ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಎತ್ತಿಡ್ತಾ ಇದ್ದೀನಿ. ಈಗ ಅದೇ ಥರ 1 ಈರುಳ್ಳಿ, 2 ಟೊಮ್ಯಾಟೊ, 4 ಹಸಿಮೆಣಸಿನಕಾಯಿಗಳು ಮತ್ತು 1 ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಚೆನ್ನಾಗಿ ಸುಡೋಣ. ಹಸಿಮೆಣಸಿನಕಾಯಿಗಳನ್ನ ನಿಮ್ಮ ಖಾರಕ್ಕೆ ಅನುಸಾರ ಸೇರಿಸ್ಕೋಬಹುದು. ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹದವಾಗಿ ಬೇಯಬೇಕು. ಟೊಮ್ಯಾಟೊ ಬೆಂದಿದೆ, ಎತ್ತಿಟ್ಕೊಳ್ಳೋಣ. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ.
ಇದೆಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. 5 ನಿಮಿಷ ಆಗಿದೆ. ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಬದನೆಕಾಯಿ ಸಿಪ್ಪೆ ಸುಟ್ಟಿದೆಯಲ್ಲ, ಇದು ಪೂರ್ತಿ ತೆಗೆಯೋಣ, ಕಪ್ಪಾಗಿರೋಂಥ ಭಾಗನ. ಈ ಚಟ್ನಿಲಿ ಹಾಗೆ ಇದ್ರೆ ಕಹಿ ಬಂದ್ಬಿಡುತ್ತೆ, ಹಾಗಾಗಿ ನೀಟಾಗಿ ಸಿಪ್ಪೆ ತೆಗೆಯೋಣ. ಕೊನೆಯಲ್ಲಿ ಬದನೆಕಾಯಿ ತುಂಬನ್ನು ತೆಗೆಯೋಣ. ಇದೇ ರೀತಿ ಎಲ್ಲ ಬದನೆಕಾಯಿಗಳದ್ದು ಸಿಪ್ಪೆ ತೆಗೆಯೋಣ. ಅದೇ ರೀತಿ ಟೊಮ್ಯಾಟೊ ಕೂಡ ಸಿಪ್ಪೆ ತೆಗೆಯೋಣ. ಈರುಳ್ಳಿ ಕೂಡ ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲದ್ರದ್ದು ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳೋಣ. ಈಗ ಸುಟ್ಟಿರೋಂಥ ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲದನ್ನು ಒಂದು ಪಾತ್ರೆಗೆ ಸೇರಿಸಿ ಮ್ಯಾಶ್ ಮಾಡೋಣ. ಇದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ಈ ರೀತಿ ಮ್ಯಾಶ್ ಮಾಡಿದ್ರೇ ರುಚಿ ಚೆನ್ನಾಗಿರುತ್ತೆ. ಇದು ಪೂರ್ತಿ ನುಣ್ಣಗಾಗಬಾರ್ದು, ಈ ಥರ ತರಿ ತರಿಯಾಗಿದ್ದರೆ ಸಾಕು. ಹಾಗಾಗಿ ಮಿಕ್ಸಿಗೆ ಹಾಕ್ತಾ ಇಲ್ಲ. ನಂತರ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಮತ್ತು ಜೀರಿಗೆ ಪುಡಿ 1/4 ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಟಿದ್ದೀನಿ. ಅಡುಗೆ ಎಣ್ಣೆ 1 ಟೇಬಲ್ ಸ್ಪೂನ್ ಸೇರಿಸೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ 1/2 ಟೇಬಲ್ ಸ್ಪೂನ್ ಸೇರಿಸೋಣ. ಸಾಸಿವೆ ಸಿಡಿದ ನಂತರ ಜೀರಿಗೆ 1/2 ಟೇಬಲ್ ಸ್ಪೂನ್ ಮತ್ತು ಹಿಂಗು ಚಿಟಿಕೆಯಷ್ಟು ಸೇರಿಸಿ ಈ ಒಗ್ಗರಣೆನ ಚಟ್ನಿಗೆ ಸೇರಿಸೋಣ. ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಳ್ಳಿ ಶೈಲಿಯ ಸುಟ್ಟ ಬದನೆಕಾಯಿ ಚಟ್ನಿ ಸವಿಯಲು ರೆಡಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಬದನೆಕಾಯಿ ಭರ್ತಾದ ಸ್ವಾದನ ಇನ್ನಷ್ಟು ಹೆಚ್ಚಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.